ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಊರಿಗೆಲ್ಲ ಜ್ಯೋತಿಷ್ಯ ಹೇಳ್ತಿದ್ದ ಹೆಂಡತಿಗೆ ಕಾಟ ಕೊಟ್ಟು ಆತ್ಮಹತ್ಯೆಗೆ ಕಾರಣನಾದ, ಕೊನೆಗೆ ಪೊಲೀಸರ ಅತಿಥಿಯಾದ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿಸುವ ಆಮಿಷ, ಹಣ ಕೊಡಲು ಕರೆಸಿಕೊಟ್ಟರು ಗೂಸ, ತಪ್ಪಿಸಿಕೊಳ್ಳಲು ವಂಚುಕೆ ಹಾಕಿದ್ಲು ನಾನಾವೇಶ. ಬೆಂಗಳೂರು ವಿವಿ ಕುಲಸಚಿವರ ನೇಮಕದಲ್ಲಿ ನಿಯಮ ಉಲ್ಲಂಘನೆ, ತಕ್ಷಣ ಸ್ಥಾನ ತ್ಯಜಿಸಲು ರಿಜಿಸ್ಟ್ರಾರ್ಗೆ ಹೈಕೋರ್ಟ್ ಸೂಚನೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಮೈಲಾರಪ್ಪ ಯೋಚನೆ. ಗಾರ್ಬೇಜ್ ಟೆಂಡರ್ಗೆ ಸರ್ಕಾರದ ಅನುಮೋದನೆ, 77 ಪ್ಯಾಕೇಜ್ಗಳ ಕಾರ್ಯ ಆರಂಭಕ್ಕೆ ಸೂಚನೆ, ವಾರ್ಡ್ ಮಟ್ಟದಲ್ಲೇ ಸಮಸ್ಯೆ ಬಗೆಹರಿಸಲು ಚಿಂತನೆ. ಟ್ರೀ ಫಾರ್ ಫ್ರೀ ಸಂಸ್ಥೆಯಿಂದ ಪರಿಸರ ರಕ್ಷಣೆ, ಉಚಿತ ಗಿಡ ಕೊಡೋದಕ್ಕೆ ಮೊದಲು ಪರಿಶೀಲನೆ, ಕೊಟ್ಟ ಸಸಿಯನ್ನ ಜನರು ಮಾಡಬೇಕಿದೆ ಪೋಷಣೆ. ಆತ ಭವಿಷ್ಯ ಹೇಳ್ತೀನಿ, ಸಂಸಾರ ಸರಿಪಡಿಸ್ತೀನಿ ಅಂತ ಊರೆಲ್ಲ ಸಾರಿ ಹೇಳ್ತಿದ್ದ. ಆದ್ರ ತನ್ನ ಮನೆಯಲ್ಲೇ ಮಾತ್ರ ಹೆಂಡತಿಗೆ ಕೊಡಬಾರದ ಕಾಟವನ್ನ ಕೊಡ್ತಾ ಇದ್ದ. ಪ್ರತಿದಿನ ಪೂಜಾರಪ್ಪನ ಕಾಟ ತಡೆಯದ ಪತ್ನಿ ನೇಣಿಗೆ ಶರಣಾಗಿದ್ದಾಳೆ. ನೋಡಿದ್ರಲ್ಲ ಈ ವಿಸಿಟಿಂಗ್ ಕಾರ್ಡ್ ಅನ್ನ. ಜೈ ಶ್ರೀರಾಮ್ ಅಂತ ಶ್ರೀರಾಮನ ಫೋಟೋ ಹಾಕೊಂಡು ತಾನೊಬ್ಬ ಜ್ಯೋತಿಷಿ ಪುರೋಹಿತ ಅಂತ ವಿಸಿಟಿಂಗ್ ಕಾರ್ಡ್ನಲ್ಲಿ ಹಾಕಿಸ್ಕೊಂಡಿರೋನ ಹೆಸರು ರಾಮಚಂದ್ರ ಭಟ್ಟ. ಈತ ಬೇರೆ ಸಂಸಾರವನ್ನ ಅದು ಹೇಗೆ ಸರಿಪಡಿಸ್ತಾ ಇದ್ನೋ ಗೊತ್ತಿಲ್ಲ, ಆದ್ರೆ ಆತ ತನ್ನ ಸ್ವಂತ ಪತ್ನಿಗೆ ಕೊಡಬಾರದ ಕಾಟ ಕೊಡ್ತಾ ಇದ್ದ. ಇದರಿಂದ ಬೇಸತ್ತ ಈತನ ಪತ್ನಿ ರೇಖಾ ಭಟ್ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಎರಡು ಒಳಗಡೆ ಲಾಕ್ ಆಯಿತು. ಸಬ್ ಇನ್ಸ್ಪೆಕ್ಟರ್ ನೋಡಿಬಿಟ್ಟು ಹೀಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮನ್ನು ಕರ್ಕೊಂಡೋಗಿ ಓಡಿಸಿ ಆಮೇಲೆ ಮಹಜರ್ ಮಾಡಿದ್ರು. ಒಳಗಡೆ ಏನಾಗ್ರಿ ಅವಳೇನೋ ಚೀಟಿ ಬರೆದಿದ್ದು ಮೃತರ ಸ್ಥಿತಿ ಏನಾಗಿರಿದೆ ನೋಡಿದ್ರೆ ಯಾವುದು ಕಂಡು ಬಂದಿಲ್ಲ. ರೇಖಾ ಭಟ್ ಹಾಗೂ ರಾಮಚಂದ್ರ ಶಿರಸಿ ಮೂಲದವರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ವಾಸವಾಗಿದ್ದರು. ಮದುವೆಯಾದಾಗಿನಿಂದಲೂ ಕಿರುಕುಳ ಕೊಡ್ತಾ ಇದ್ದ ರಾಮಚಂದ್ರ ಫೇಸ್ಬುಕ್ನಲ್ಲಿ ಮತ್ತೊಂದು ಹುಡುಗಿಯನ್ನ ಪರಿಚಯ ಮಾಡಿಕೊಂಡು ಮದುವೆಯಾಗೋದಾಗಿ ಹೇಳ್ತಾ ಇದ್ನಂತೆ. ಅಷ್ಟೇ ಅಲ್ಲ, ಪ್ರತಿದಿನ ರೇಖಾ ತನ್ನ ತಾಯಿಗೆ ಫೋನ್ ಮಾಡಿ ತನ್ನ ಗಂಡ ಕೊಡುತ್ತಿದ್ದ ಕಿರುಕುಳವನ್ನ ಹೇಳಿಕೊಳ್ತಾ ಇದ್ಲಂತೆ. ಎದುರಿಗೇನೆ ಕಿರುಕುಳ ಇದೆ, ಆದರೂ ನಾನು ಏನೋ ಒಂದಿನ ಮಾಡ್ತಾನೆ ಹೋಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ನಾನು ಹೋದಾಗೆಲ್ಲ ಸಮಾಧಾನ ಮಾಡಿ ಹಿಂಗೆ ಮಾಡಿ ಬಂದಿದ್ದೆ. ನಾನೇನು ಹೇಳಲಿಲ್ಲ ಅಂತದ, ನೀ ನನಗೆ ಸರಿ ಜೋಡಿ ಅಲ್ಲ, ನಾನು ಯಾಕೆ ಮಾಡ್ಕೊಂಡಿನೋ ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ, ಇದೇ ಕಿರುಕುಳ. ಇವಳು ತಿರುಗಿ ಮಾತಾಡಿದರೆ ಬೇಡ ನಾನು ನಮ್ಮನ ಮನೆಗೆ ಕಳಿಸ್ಬಿಡು ಅಂತ ಹೇಳಿದ್ರೆ ತಿರುಗಿ ರಪ್ಪನ ಬಿಡೋದು. ರೇಖಾಳ ಪೋಷಕರು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಕೊಲೆ ದೂರನ್ನ ನೀಡಿದ್ದಾರೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಪೂಜಾರಪ್ಪ ರಾಮಚಂದ್ರನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಆಕೆ ಖತರ್ನಾಕ್ ಲೇಡಿ, ಕಂಡವರಿಗೆಲ್ಲ ವಂಚಿಸಿ ಇದೀಗ ಒದೆ ತಿಂದಿದ್ದಾಳೆ. ಅಂದಹಾಗೆ ಆಕೆ ವಂಚಿಸಿದ್ದು ಹೇಗೆ ಗೊತ್ತಾ? ದೊಡ್ಡವರ ಹೆಸರು ಹೇಳ್ಕೊಂಡು. ಹಾಗಾದ್ರೆ ಏನಿದು ವಂಚನೆ ಪ್ರಕರಣ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ಸ್ಟೋರಿ ನೀವು ನೋಡಲೇಬೇಕು. ನೋಡಿ, ಈಕೆಯ ಕಳ್ಳನಗೆ ನೋಡಿ. ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಹಾಗಿದೆ ಇವಳ ನಟನೆ. ಮಾಡಿದ್ದೆಲ್ಲ ವಂಚಕತನವಾದ್ರೂ ನಗು ನಗುತ್ತಲೇ ಮಾತಾಡ್ತಿದ್ದಾಳೆ. ಆದ್ರೆ ಈಕೆಯ ಊಸರವಳ್ಳಿ ವರ್ತನೆಗೆ ಜನ ಸುಮ್ಮನಿರ್ತಾರ? ಸರಿಯಾಗಿ ಥಳಿಸಿ ಪೊಲೀಸರಿಗೊಪ್ಪಿಸಿದ್ದಾರೆ. ಅದ್ಹಾಗೆ ಈಕೆಯ ಹೆಸರು ಉಷಾ. ಆಂಧ್ರ ಮೂಲದ ಈಕೆ ಅಂಜಲಿ ಟ್ರಸ್ಟ್ ಹೆಸರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿಸುವುದಾಗಿ ಜನರಿಗೆ ಆಮಿಷ ಒಡ್ಡಿದ್ಲು. ಅಷ್ಟೇ ಅಲ್ಲ, ತನ್ನ ಈ ಕಾರ್ಯಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರ ಇರುವುದಾಗಿ ಪುಸಿಬಿಟ್ಟಿದ್ಲು. ಇದನ್ನ ನಂಬಿ ಕೆಲವರು ಹಣ ಕಟ್ಟಿದ್ರು. ಆದ್ರೆ ಯಾವಾಗ ಈಕೆಯ ವಂಚನೆಯ ವಿಚಾರ ಗೊತ್ತಾಯ್ತೋ ಆಕೆಗೆ ಬುದ್ಧಿ ಕಲಿಸಲು ಪ್ಲಾನ್ ಮಾಡಿದ್ರು. ಹಣ ಕೊಡುವ ನೆಪದಲ್ಲಿ ಕೃಷ್ಣರಾಜಪುರದ ಆನಂದಪುರಕ್ಕೆ ಉಷಾಳನ್ನ ಕರೆಸಿದ ಮಹಿಳೆಯರು ಚೆನ್ನಾಗಿ ಥಳಿಸಿ ಪೊಲೀಸರಿಗೊಪ್ಪಿಸಿದ್ದಾರೆ.
ಕೆನರಾ ಬ್ಯಾಂಕಿಂದ ಲೋನ್ ಕೊಡ್ತಾ ಇದ್ದೀನಿ. ವೋಟ್ ಐಡಿ 8 ಫೋಟೋ ಕೊಟ್ಟು 5,000 ರೂಪಾಯಿ ಕೊಟ್ಟರೆ ನಾನು 1 ಲಕ್ಷ ಕ್ಯಾಶ್ ಕೊಡ್ತೀನಿ. 2 ದಿವಸ ಬಿಟ್ಕೊಂಡು ನಿಮಗೆ 20,000 ಆಮೇಲೆ 65,000 ರೂಪಾಯಿ ಹಂಗೆ ಕೊಡ್ತೀವಿ ಕ್ಯಾಶು. 1 ಲಕ್ಷ ಟೋಟಲು. ಎಲ್ಲ ಕೊಟ್ಟಿದ್ದಾರೆ. ಆ ಥರ ಹೇಳ್ಬಿಟ್ಟು ಜನಗಳನ್ನ ಯಾಮಾರಿಸ್ತಾ ಇದ್ದಾಳೆ ಇವಳು. ದೊಡ್ಡವರ ಹೆಸರುಗಳೆಲ್ಲ ತೋರಿಸ್ಬಿಟ್ಟು ಫೋಟೋಗಳೆಲ್ಲ ಇಸ್ಕೊಂಡು ಜನಗಳು ಯಾಮಾರಿಸ್ತಾ ಇದ್ದಾಳೆ ಸರ್. ಇನ್ನು ವಂಚಕಿ ಉಷಾ ತಾನು ಸಂಗ್ರಹಿಸಿದ ಹಣವನ್ನೆಲ್ಲ ಬಿಎಸ್ಆರ್ ಪಕ್ಷದ ಶ್ರೀರಾಮುಲು, ಕೆಆರ್ ಪುರಂ ಶಾಸಕ ನಂದೀಶ್ ರೆಡ್ಡಿ, ದೇವಸಂದ್ರ ಪಾಲಿಕೆ ಸದಸ್ಯೆ ಮಂಜುಳಾ ದೇವಿ ಅವರ ಬಳಿ ಇಟ್ಟಿರುವುದಾಗಿ ಹೇಳ್ತಿದ್ದಾಳೆ. ಸರ್ ನಾನು ಕೊಡ್ತಾ ಇದ್ದೀನಿ ಸರ್ ಕಾರ್ಪೊರೇಟ್ ಮನೆಯಲ್ಲಿ. ಇವಾಗ ಕೊಡ್ತಾ ಇದ್ದೀನಿ ಸರ್. ಶ್ರೀನಿವಾಸ್ ಕಾರ್ಪೊರೇಟ್. ಅಲ್ಲಮ್ಮ, ಈಗ ಕಲೆಕ್ಷನ್ ಮಾಡಿದ್ದಲ್ಲ ಯಾರು ಕೊಟ್ಟಿದ್ಯಮ್ಮ? ಸರ್ ಅವ್ರಿಗೆ ಅಕೌಂಟ್ ಅಲ್ಲಿ ಎಲ್ಲ ಪಕ್ಕ ಡೀಟೇಲ್ಸ್ ಎಲ್ಲ ಅಲ್ಲಮ್ಮ, ಈಗ ಏನ್ ಮಾಡಿದೆ, ದುಡ್ಡು ಏನ್ ಮಾಡಿದೆ ಅದಾದ್ರೂ ಹೇಳು. ಇವಾಗ ಬನ್ನಿ ಸರ್ ಸೆಟಲ್ಮೆಂಟ್ ಮಾಡಿ. ಯಾರ ಬಳಿ ಇಟ್ರೇನಂತೆ ನಮಗೆ ನಮ್ಮ ಹಣ ಬೇಕು ಅಂತಿದ್ದಾರೆ ಸಾರ್ವಜನಿಕರು. ಅದೇನೇ ಆಗ್ಲಿ, ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಇಂತಹ ಘಟನೆಗಳು ಎಷ್ಟೇ ಬಾರಿ ಮರುಕಳಿಸಿದ್ರೂ ನಮ್ಮ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಕೆಆರ್ ಪುರಂನಿಂದ ನಾಸೀರ್, ಸುವರ್ಣ ನ್ಯೂಸ್. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಎದ್ದಿದೆ. ವಿವಿ ಕುಲಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪರ ನೇಮಕ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಕುಲಪತಿಗಳ ನೇಮಕ ಪ್ರಕ್ರಿಯೆ ಸಂದರ್ಭದಲ್ಲಿ ಈ ತೀರ್ಪು ಬಂದಿದ್ದು ಮತ್ತೆ ಗೊಂದಲ ಸೃಷ್ಟಿಸಿದೆ. ಇತ್ತ ಮೈಲಾರಪ್ಪ ಇದು ಲ್ಯಾಂಡ್ ಮಾಫಿಯಾದ ಷಡ್ಯಂತ್ರ ಅಂತಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ ಬಿಸಿ ಮೈಲಾರಪ್ಪನವರು ಕುಲಸಚಿವರಾಗಿ ನೇಮಕವಾದಾಗಿನಿಂದಲೂ ಒಂದಲ್ಲ ಒಂದು ಖ್ಯಾತಿಗಳು ಎದುರಾಗ್ತಾನೆ ಇದ್ವು. ಈಗ ವಿವಿ ಕುಲಪತಿಯಾಗಲು ಯತ್ನ ನಡೆಸುತ್ತಿದ್ರು ಅನ್ನೋ ಮಾತು ಇತ್ತು. ಆದ್ರೆ ಇದರ ಬೆನ್ನಲ್ಲೇ ಇವತ್ತು ಮೈಲಾರಪ್ಪನವರ ನೇಮಕ ಆದೇಶವನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ನ್ಯಾಯಮೂರ್ತಿ ಎನ್ ಕುಮಾರ್ ಮತ್ತು ಅಪ್ಪಾರಾವ್ ನೇತೃತ್ವದ ವಿಭಾಗೀಯ ಪೀಠ ತೀರ್ಪು ಕೊಟ್ಟಿದೆ. ಮೈಲಾರಪ್ಪ ಇವತ್ತೇ ತಮ್ಮ ಸ್ಥಾನ ತೊರೆಯುವಂತೆಯೂ ಕೋರ್ಟ್ ಸೂಚಿಸಿದೆ. ಪ್ರೊಫೆಸರ್ ಪರಮೇಶ್ವರ್ ಮೂರ್ತಿ ಮತ್ತು ಇತರರು ಸರ್ಕಾರದ ನೇಮಕ ರದ್ದುಗೊಳಿಸುವಂತೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕುಲಸಚಿವ ಮೈಲಾರಪ್ಪರ ಮೇಲೆ ಹಲವು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಹೈಕೋರ್ಟಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಿಸಲಾಗಿತ್ತು. ಆ ಆರೋಪಗಳು ಹೀಗಿವೆ. ಮೈಲಾರಪ್ಪ ದೂರು ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿದ್ದಾಗ 68 ಲಕ್ಷ ರೂಪಾಯಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ರು. ಈ ಬಗ್ಗೆ ಆರಂಭದಲ್ಲಿ ಸಿಐಡಿ ತನಿಖೆಗೆ ಆದೇಶ ಮಾಡಿತ್ತಾದ್ರೂ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ತನಿಖೆಯನ್ನೇ ವಾಪಸ್ ಪಡ್ಕೊಂಡಿತ್ತು. ಇನ್ನು ಮೈಲಾರಪ್ಪ ತಮ್ಮ ಶಿಷ್ಯ ವೆಂಕಟರಮಣಪ್ಪರಿಗೆ ನಕಲಿ ಪಿಎಚ್ಡಿ ಕೊಡಿಸಿದ್ದು ಅದನ್ನು ಹೈಕೋರ್ಟ್ ಈಗಾಗಲೇ ಅಸಿಂಧುಗೊಳಿಸಿದೆ. ಇನ್ನು ಮೈಲಾರಪ್ಪ 2008ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಇಷ್ಟೆಲ್ಲ ಆರೋಪಗಳಿದ್ರೂ ಸರ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯಗಳ ಕಾಯ್ದೆ ನಿಯಮಗಳನ್ನ ಪರಿಗಣಿಸದೆ ಏಕಾಏಕಿ ಅವರನ್ನ ಕುಲಸಚಿವ ಹುದ್ದೆಗೆ ನೇಮಿಸಿಬಿಟ್ಟಿತು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಮೈಲಾರಪ್ಪ ಇದು ತಮ್ಮ ವಿರುದ್ಧ ಭೂಮಾಫಿಯಾ ಕುಳಗಳು ಮಾಡಿರೋ ಷಡ್ಯಂತ್ರ ಎಂದಿದ್ದಾರೆ. ಅಲ್ಲದೆ ಕುಲಪತಿ ನೇಮಕ ಸಂದರ್ಭದಲ್ಲಿ ಈ ಬೆಳವಣಿಗೆಯನ್ನ ನಿರೀಕ್ಷಿಸಿದ್ದೆ ಅಂತ ತಿಳಿಸಿದ್ದಾರೆ. ಇನ್ನು ಮೈಲಾರಪ್ಪ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ. ಅದು ಯಾವ ಹಿನ್ನೆಲೆ ಇದ್ದುಕೊಂಡು ಈ ಥರ ಜಡ್ಜ್ಮೆಂಟ್ ಬಂದಿದೆಯೋ ಗೊತ್ತಿಲ್ಲ. ಆಮೇಲೆ ನಾನು ಇದನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋನಿದ್ದೀನಿ. 100% ನನಗೆ ನ್ಯಾಯ ಸಿಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನನಗೆ ನನ್ನ ಮುಂದೆ ಇರೋದು ಮುಖ್ಯವಾದಂಥ ಚಾಲೆಂಜಿಂಗ್ ಟಾಸ್ಕ್. ಡೆಫಿನೆಟ್ಲಿ ಐ ಕ್ಯಾನ್ ಚಾಲೆಂಜ್ ಬಿಫೋರ್ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಐ ಕ್ಯಾನ್ ಗೆಟ್ ದಿಸ್ 100% ಸೋಷಿಯಲ್ ಜಸ್ಟಿಸ್. ಈ ಹಿಂದೆ ಮೈಲಾರಪ್ಪನವರನ್ನ ಕುಲಸಚಿವರಾಗಿ ನೇಮಿಸಿದ ಸರ್ಕಾರದ ಕ್ರಮವನ್ನ ಹಿಂದಿನ ಕುಲಪತಿ ಡಾಕ್ಟರ್ ಎನ್ ಪ್ರಭುದೇವ್ ಕೂಡ ವಿರೋಧಿಸಿದ್ರು. ಆದರೂ ಅದನ್ನ ಹಿಮ್ಮೆಟ್ಟಿಸಿ ಕುಲಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಆದರೆ ಈಗ ಹೈಕೋರ್ಟ್ ನೇಮಕಾತಿಯನ್ನೇ ರದ್ದು ಮಾಡಿದೆ. ಇದು ಮುಂದಿನ ಕುಲಪತಿ ಆಗುವುದಕ್ಕೆ ಕಸರತ್ತು ನಡೆಸುತ್ತಿದ್ದ ಮೈಲಾರಪ್ಪನವರಿಗೆ ಭಾರೀ ಹಿನ್ನಡೆ ಆದಂತಾಗಿದೆ. ಬೆಂಗಳೂರಿಂದ ಮಾರುತಿ ಜೊತೆ ಮಸೂದ್, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.